ಸ್ನೇಹಿತರೆ, ನಮ್ಮೆಲ್ಲರ ಜೀವನದಲ್ಲಿ ಕೆಲವರು ಸಿಗ್ತಾರೆ ಅಲ್ವಾ? ನೋಡಕ್ಕೆ ಸೈಲೆಂಟ್ ಆಗಿ, ಸೀರಿಯಸ್ ಆಗಿ, ಒಂದು ಆಳವಾದ ಸಮುದ್ರದ ತರ ಕಾಣ್ತಾರೆ. ಆದ್ರೆ ಅವರ ಒಳಗಡೆ ಒಂದ್ ಇಡೀ ಪ್ರಪಂಚನೇ ಇರುತ್ತೆ. ಪವರ್, ಪ್ಯಾಷನ್, ಸೀಕ್ರೆಟ್ಸ್ ಎಲ್ಲಾನು. ಹೌದು, ನಾನ್ ಮಾತಾಡ್ತಿರೋದು ವೃಶ್ಚಿಕ ರಾಶಿಯವರ ಬಗ್ಗೆ. ಅವರಲ್ಲಿ ಏನೋ ಒಂಥರ ಮ್ಯಾಗ್ನೆಟಿಕ್ ಪವರ್ ಇರತ್ತೆ ಗೊತ್ತಾ? ಒಂದು ಇಂಟೆನ್ಸಿಟಿ. ಗಂಡ್ಸೇ ಇರ್ಲಿ ಹೆಂಗ್ಸೇ ಇರ್ಲಿ, ಅವರ ಪರ್ಸನಾಲಿಟಿಯಲ್ಲಿ ಒಂದು ಡೆಪ್ತ್ ಇರುತ್ತೆ. ಆದ್ರೆ ಕೇಳಿ, ಇಂಥ ಪವರ್ಫುಲ್ ಜನರ ಜೊತೆ ಫ್ರೆಂಡ್ಶಿಪ್ ಆಗ್ಲಿ, ಲವ್ ಆಗ್ಲಿ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಕೆಲವು ರೂಲ್ಸ್ ಇದೆ. ಕೆಲವು ಲೈನ್ಸ್ನ ಕ್ರಾಸ್ ಮಾಡಬಾರ್ದು. ಇವತ್ ನಾನ್ ನಿಮ್ಗೆ ಆ 7 ತಪ್ಪುಗಳ ಬಗ್ಗೆ ಹೇಳ್ತೀನಿ. ಇದನ್ ಮಾಡಿದ್ರೆ ನಿಮ್ಮ ರಿಲೇಶನ್ಶಿಪ್ ಹಾಳಾಗೋ ಚಾನ್ಸ್ ಇದೆ. ಸೊ ಮಿಸ್ ಮಾಡ್ದೆ ಕೊನೆವರೆಗೂ ನೋಡಿ. ಕೇಳಿ, ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್, ಅವರ ನಂಬಿಕೆಗೆ ದ್ರೋಹ ಮಾಡೋದು. ವೃಶ್ಚಿಕ ರಾಶಿಯವರಿಗೆ ಲಾಯಲ್ಟಿ ಅಂದ್ರೆ ಪ್ರಾಣ. ಅದು ಲವ್ ಇರ್ಲಿ, ಫ್ರೆಂಡ್ಶಿಪ್ ಇರ್ಲಿ, ಅವರು ತಮ್ಮವರಿಗೆ 100% ಲಾಯಲ್ ಆಗಿರ್ತಾರೆ. ನಿಮ್ಮನ್ನ ನಂಬಿದ್ರೆ ನಿಮ್ಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇರ್ತಾರೆ. ಆದ್ರೆ ಆ ನಂಬಿಕೆನ ನೀವು ಮುರಿದ್ರೆ ಅದು ಅವರಿಗೆ ಅಕ್ಷಮ್ಯ ಅಪರಾಧ. ಅವರು ಮೋಸನ ಯಾವತ್ತೂ ಮರೆಯಲ್ಲ, ಕ್ಷಮ್ಸಲ್ಲ. ಬೇರೆ ಎಲ್ಲಾ ತಪ್ಪುಗಳನ್ನ ಬೇಕಾದ್ರೆ ಮರ್ತ್ಬಿಡ್ತಾರೆ, ಆದ್ರೆ ವಿಶ್ವಾಸ ದ್ರೋಹವನ್ನಲ್ಲ. ಒಮ್ಮೆ ನಂಬಿಕೆ ಹೋಯ್ತು ಅಂದ್ರೆ ಅದನ್ ವಾಪಸ್ ಗಳಿಸೋದು ಆಲ್ಮೋಸ್ಟ್ ಇಂಪಾಸಿಬಲ್. ನೋಡಿ, 2ನೇ ತಪ್ಪು, ಸುಮ್ನೆ ಅವರನ್ನ ಕೆಣ್ಕೋಕ್ ಹೋಗ್ಬೇಡಿ. ಒಂದು ಮಾತಿದೆ, ವೃಶ್ಚಿಕದವರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ, ಆದ್ರೆ ಅದ್ಕಿಂತ ವರ್ಸ್ಟ್ ಎನಿಮೀಸ್ ಕೂಡ ಆಗ್ತಾರೆ. ನೆನ್ಪಿಟ್ಕೊಳ್ಳಿ. ಅವ್ರಿಗ್ಯಾರಾದ್ರೂ ನೋವು ಮಾಡಿದ್ರೆ ಅಥವಾ ಅವಮಾನ ಮಾಡಿದ್ರೆ ಅದನ್ನ ಲೈಫ್ ಲಾಂಗ್ ಮರೆಯಲ್ಲ. ಅವರ ರಿವೆಂಜ್ ತಕ್ಷಣಕ್ಕಿರಲ್ಲ. ಅವರು ಸೈಲೆಂಟ್ ಆಗಿ, ಸರಿಯಾದ ಟೈಮ್ಗೆ, ಸರಿಯಾದ ಅವಕಾಶಕ್ಕೆ ಕಾಯ್ತಾರೆ. ಯಾವಾಗ ಚಾನ್ಸ್ ಸಿಕ್ಕುತ್ತೋ ಆವಾಗ ಖಂಡಿತ ತಿರುಗೇಟು ಕೊಡ್ತಾರೆ. ಅವರ ಕೋಪ ಸ್ಫೋಟ ಆಗಲ್ಲ, ಬದಲಾಗಿ ಕೂಲಾಗಿ, ಕ್ಯಾಲ್ಕ್ಯುಲೇಟೆಡ್ ಆಗಿರುತ್ತೆ. ಸೊ ಪ್ಲೀಸ್, ಯಾವುದೇ ಕಾರಣಕ್ಕೂ ಅವರನ್ನ ಕೆಣಕೋಕ್ ಹೋಗ್ಬೇಡಿ. 3ನೇ ಪಾಯಿಂಟ್, ಅವರ ಮುಂದೆ ಫೇಕ್ ಆಗಿ ಇರಕ್ ಹೋಗ್ಬೇಡಿ. ವೃಶ್ಚಿಕ ರಾಶಿಯವರು ತುಂಬಾ ಡೀಪ್ ಜನ. ಅವರಿಗೆ ಲೈಫಲ್ಲಿ ಸತ್ಯ, ಆಳ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವರಿಗೆ ಸುಮ್ನೆ ಹರಟೆ ಹೊಡೆಯೋದು, ತೋರಿಕೆಗೆ ಮಾತಾಡೋದಂದ್ರೆ ಆಗಲ್ಲ. ನೀವು ಅವ್ರ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ನೀವು ಜೆನ್ಯೂನ್ ಆಗಿರ್ಬೇಕು. ಅವರಿಗೆ ಡೀಪ್ ಟಾಕ್ಸ್ ಇಷ್ಟ. ನಿಮ್ಮ ನಿಜವಾದ ಫೀಲಿಂಗ್ಸ್, ನಿಮ್ಮ ನಿಜವಾದ ಯೋಚನೆಗಳು ಬೇಕು. ನೀವು ಅವರ ಮುಂದೆ ಆಕ್ಟಿಂಗ್ ಮಾಡಿದ್ರೆ ಅವರ ಸೂಪರ್ ಇಂಟ್ಯೂಷನ್ ಅದನ್ನ ಈಸಿಯಾಗಿ ಕಂಡುಹಿಡಿದ್ಬಿಡುತ್ತೆ. ಅವರಿಗೆ ಆಲ್ ಆರ್ ನಥಿಂಗ್ ಅಷ್ಟೇ, ಮಧ್ಯಮ ಮಾರ್ಗ ಇಲ್ಲ. 4ನೇ ತಪ್ಪು, ಅವರನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡೋದು. ವೃಶ್ಚಿಕ ರಾಶಿಯವರು ಹುಟ್ಟಿದ ನಿಮ್ಮ ಲೀಡರ್ಸ್ ಗೊತ್ತಾ? ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದು, ಅವ್ರು ಹೇಳ್ದ ಕೇಳೋದು ಅಂದ್ರೆ ಆಗಲ್ಲ. ಅವರ ದಾರಿ, ಅವರ ರೂಲ್ಸ್. ನೀವು ಅವರನ್ನ ಕಂಟ್ರೋಲ್ ಮಾಡಕ್ ನೋಡಿದ್ರೆ ಅದು ಪವರ್ ಗೇಮ್ ಆಗತ್ತೆ. ಆ ಗೇಮ್ನಲ್ಲಿ ನೀವು ಗೆಲ್ಲೋದು ಡೌಟೇ. ಅವರು ತಮ್ಮ ಫ್ರೀಡಮ್ನ ತುಂಬಾ ಪ್ರೀತಿಸ್ತಾರೆ. ಅವರ ನಿರ್ಧಾರಗಳನ್ನ ಗೌರವಿಸಿ, ಅವರ ಮೇಲೆ ನಂಬಿಕೆ ಇಡಿ. ಆಗ ಅವರು ನಿಮ್ಮನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ನ ಕೆಳಗಡೆ ಹಾಕಲ್ಲ. 5ನೇ ತಪ್ಪು, ವೃಶ್ಚಿಕ ರಾಶಿಯವರ ಲೈಫ್ ಒಂದು ಸೀಕ್ರೆಟ್ ಕೋಟೆ ಇದ್ದ ಹಾಗೆ. ಅವರು ತಮ್ಮ ಫೀಲಿಂಗ್ಸ್ನ, ನೋವಿನ ಯೋಚನೆಗಳನ್ನ ಈಸಿಯಾಗಿ ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ಅವರು ತುಂಬಾ ಸೀಕ್ರೆಟಿವ್. ಅವರ ಸೀಕ್ರೆಟ್ಸ್ ತಿಳ್ಕೊಳ್ಳೋಕೆ ನೀವು ಫೋರ್ಸ್ ಮಾಡಿದ್ರೆ ಅವರು ಇನ್ನಷ್ಟು ದೂರ ಹೋಗ್ತಾರೆ. ಆ ಕೋಟೆಯ ಬಾಗಿಲು ಪರ್ಮನೆಂಟ್ ಆಗಿ ಲಾಕ್ ಆಗ್ಬಿಡುತ್ತೆ. ಅವರು ನಿಮ್ಮನ್ನು ಪೂರ್ತಿಯಾಗಿ ನಂಬಿದ್ಮೇಲೆ ಅವರೇ ಬಂದು ಎಲ್ಲವನ್ನೂ ಹೇಳ್ತಾರೆ. ಅಲ್ಲಿವರೆಗೂ ತಾಳ್ಮೆ ಇರಬೇಕು ಅಷ್ಟೇ. 6ನೇ ತಪ್ಪು, ಬೇಕು ಅಂತಾನೆ ಅವರಿಗೆ ಅಸೂಯೆ ಹುಟ್ಟಿಸೋದು. ಇದು ಬೆಂಕಿ ಜೊತೆ ಆಟ ಆಡೋದು ಹಾಗೆ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ವೃಶ್ಚಿಕ ರಾಶಿಯವರಲ್ಲಿ ಜೆಲಸಿ ಮತ್ತು ಪಾಸಿಟಿವ್ನೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಆದ್ರೆ ಅದು ಅವರ ಕೆಟ್ಟಗುಣ ಅಲ್ಲ, ಅದು ಅವರ ಭಯ. ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಅವರು ಹಾಗೆ ಮಾಡ್ತಾರೆ. ಅವರ ಜೆಲಸಿ ನಂಬಿಕೆ ದ್ರೋಹದ ಭಯದಿಂದ ಹುಟ್ಟುತ್ತೆ. ನೀವು ಅವರಿಗೆ ಜೆಲಸಿ ಹುಟ್ಸೋಕಾದ್ರೆ ನೀವು ಅವರ ಆಳವಾದ ಭಯವನ್ನೇ ಕೆಣಕಿದ ಹಾಗೆ. ಇದು ಅವರ ನಂಬಿಕೆಯನ್ನ ಪೂರ್ತಿ ನಾಶ ಮಾಡುತ್ತೆ. ಮತ್ತು ಕೊನೆಯದಾಗಿ 7ನೇ ತಪ್ಪು, ಅವರ ಇಂಟ್ಯೂಷನ್ ಪವರ್ನ ಅಂಡರ್ ಎಸ್ಟಿಮೇಟ್ ಮಾಡೋದು. ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದ 6th ಸೆನ್ಸ್ ಇರುತ್ತೆ. ಸತ್ಯವನ್ನ ಗ್ರಹಿಸೋ ಪವರ್ ಅವರಲ್ಲಿ ಜಾಸ್ತಿ. ನೀವು ಸುಳ್ಳು ಹೇಳಿದ್ರೆ ಅವರಿಗೆ ಪ್ರೂಫ್ ಸಿಗದೇ ಇದ್ರೂ ನಿಮ್ಮ ಮಾತಲ್ಲಿ ಏನೋ ತೇಡಾ ಇದೆ ಅಂತ ಅವರ ಮೈಂಡ್ಗೆ ಗೊತ್ತಾಗ್ಬಿಡುತ್ತೆ. ಅವರ ರೇಡಾರ್ ತುಂಬಾ ಶಕ್ತಿಶಾಲಿ, ಸುಳ್ಳನ್ನ ಈಸಿಯಾಗಿ ಹಿಡಿಯುತ್ತೆ. ಅವರ ಹತ್ತಿರ ಸುಳ್ಳು ಹೇಳೋದು ಅಂದ್ರೆ ಅವರನ್ನ ಪರ್ಮನೆಂಟ್ ಆಗಿ ಕಳ್ಕೊಂಡ ಹಾಗೆ. ಕಷ್ಟ ಆದ್ರೂ ಪರವಾಗಿಲ್ಲ, ಯಾವಾಗ್ಲೂ ಸತ್ಯವನ್ನೇ ಹೇಳಿ. ನಾನ್ ಹೇಳಿದ ಈ 7 ಪಾಯಿಂಟ್ಸ್ ಕೇಳಿ ಹೆದರ್ಕೋಬೇಡಿ.
ಇದು ಒಂದ್ ರೀತಿ ಅವರ ಹಾರ್ಟ್ಗೆ ಇರೋ ಸೀಕ್ರೆಟ್ ಮ್ಯಾಪ್ ಇದ್ದ ಹಾಗೆ. ಈ ಗಡಿಗಳನ್ನ ನೀವು ಗೌರವಿಸಿದ್ರೆ ನಿಮಗೆ ಏನ್ ಸಿಗತ್ತೆ ಗೊತ್ತಾ? ಅವರ ಅಚಲವಾದ ನಿಷ್ಠೆ, ಅವರ ಪ್ರೊಟೆಕ್ಷನ್ ಮತ್ತು ಅವರ ಆಳವಾದ ಪ್ಯಾಷನೇಟ್ ಪ್ರೀತಿ. ಅವರು ತಮ್ಮವರಿಗೋಸ್ಕರ ಜಗತ್ತಿನ ವಿರುದ್ಧ ಬೇಕಾದ್ರೂ ನಿಲ್ತಾರೆ, ಒಂದು ಗುರಾಣಿ ತರಹ. ಸೊ ವೃಶ್ಚಿಕ ರಾಶಿಯವರ ಆ ಇಂಟೆನ್ಸಿಟಿಗೆ ಭಯಪಡ್ಬೇಡಿ, ಅದನ್ನ ಗಳಿಸ್ಕೊಳ್ಳಿ. ಯಾಕೆಂದ್ರೆ ಅವರ ಲಾಯಲ್ಟಿ ಒಮ್ಮೆ ಸಿಕ್ಕಿದ್ರೆ ಅದು ಲೈಫ್ ಟೈಮ್ ಗ್ಯಾರಂಟಿ. ಹಾಗಾದ್ರೆ ನೀವು ವೃಶ್ಚಿಕ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಲೈಫಲ್ಲಿ ಯಾರಾದ್ರೂ ವೃಶ್ಚಿಕ ಫ್ರೆಂಡ್ಸ್ ಇದ್ದಾರಾ? ನಾನ್ ಹೇಳಿದ್ದು ಸರಿನಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕೆಳಗಡೆ ಕಾಮೆಂಟ್ಸ್ನಲ್ಲಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇದೇ ಥರದ ಡೀಪ್ ಅನಾಲಿಸಿಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್.